ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನೇ ಜನಕೌಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಬಸವಾದಿ ಶ್ರೀ ಶಿವಶರಣರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ನಮಸ್ಕಾರ ಸಲ್ಲಿಸಿ, ಪರಮ ಪೂಜ್ಯರು ಪ್ರಾತಸ್ಮರಣೀಯರು, ಮಾತನಾಡುವ ನಡೆದಾಡುವ ದೇವರು, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ವಿಶ್ವ ಕುಟುಂಬ ಯತಿಕುಲ ಚಕ್ರವರ್ತಿಗಳು, ಅನಂತ ಕರುಣಾಮೂರ್ತಿಗಳು ಆಗಿರುವ ಇಂಚಲದ ಪುರವಾಸಿ ಸದ್ಗುರುವಿನ ಪವಿತ್ರ ಪಾದಂಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅನಂತ ಕರುಣಾವಂತರು ಆಗಿರುವಂತಹ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಈ ಒಂದು ಪವಿತ್ರವಾದ ಶುಭ ಸಂಜೆಯಲ್ಲಿ ಈ ಸತ್ಸಂಗದಲ್ಲಿ ಭಾಗಿಗಳಾಗಿರೋ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಲೋಕ ಕಲ್ಯಾಣ ಹಿತ ಚಿಂತಕರಾದ ಶ್ರೀಮಾನ್ಯ ಜುಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಶ್ರೀ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿಯ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿಯ 21ನೇ ಪದ್ಯವನ್ನು ನಾವಿಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಅದು ಯಾವುದು ಅಂತಂದ್ರೆ, ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ. ತ್ರಿವಿಧ ಕರಣಗಳಿಂದ ತಪಸ್ಸು ಅನ್ನುವಂಥದ್ದು ಮಾಡಲಿಕ್ಕೆ ಬರ್ತದ. ಮನಸ್ಸಿನಿಂದ, ಶರೀರದಿಂದಲೂ, ವಾಣಿಯಿಂದಲೂ ಮತ್ತು ಮನಸ್ಸಿನಿಂದಲೂ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಈಗ ನಿನ್ನಿನ ದಿವಸ ಗುರು ಭಜನೆ, ಗುರುವಿನ ಭಜನೆ ಅಂತಂದ್ರೆ ಗುರುವಿನ ಸೇವೆಯನ್ನ ಯಾವ ರೀತಿ ನಾವು ಮಾಡಬೇಕು. ಚತುರ್ವಿಧ ಸೇವೆ ಅಂದ್ರೆ 4 ಪ್ರಕಾರವಾಗಿರ್ತಕ್ಕಂಥ ಸೇವಾದಿಗಳ ಗುರುವಿನ ಅನುಗ್ರಹ ಪಡ್ಕೊಳ್ಳಿಕ್ಕೆ ನಮ್ಗೆ ಬರ್ತದ. ಗುರುವಿನ ಕೃಪೆ ಇಲ್ಲದೆ ನಮಗೇನು ಆಗೋದಿಲ್ಲ. ಸೇವೆಯನ್ನ ನಾವು ಯಾಕೆ ಮಾಡ್ಬೇಕು, ಉಳ್ಕಿದಾರ ಮಾಡಿದ್ರೆ ಆಗಂಗಿಲ್ಲ ನಮಗ ಅಂತ ನಿಮ್ ಪ್ರಶ್ನೆ ಇತ್ತಂದ್ರ ಅದಕ್ಕೆ ಉತ್ತರ ಹೇಳ್ತಾರ ಅವರು. ಗುರುವಿನ ಸೇವೆಯನ್ನ ಮಾಡೋದ್ರಿಂದ ಗುರು ಹೆಂಗಿರ್ತಾನಂತಕ್ಕೆ ಸಾಕ್ಷಾತ್ ಬರ್ಗೋ ನರಾಕೃತಿ ಅಂತ ತಿಳ್ಕೊಂಡ ಶಾಸ್ತ್ರದಲ್ಲಿ ಹೇಳ್ಕೊಂಬರ್ತಾರ. ಅಂದ್ರೆ ಪರಮಾತ್ಮನ ಸ್ವರೂಪನೇ ಧರೆಗಿಳಿದು ಬಂದಿರತಕ್ಕಂತ ಸದ್ಗುರುನಾಥ್ ಇರ್ತಾನೆ. ಅಂತವರ ಸೇವೆಯನ್ನ ಮಾಡಿದಾಗ ನಮ್ಗೇನಾಗ್ತದ, ನಮ್ಮ ಜನ್ಮ ಉದ್ಧಾರ ಆಗ್ತದ. ಜನ್ಮ ಉದ್ಧಾರ ಆಗೋದ್ರ ಆತ್ಮಜ್ಞಾನ ಆಗ್ತೈತಿ. ನಾವು ಯಾರಿದ್ದೇವೆ, ಈ ಜಗತ್ ಸುತ್ತಿದಂತ ಪ್ರಪಂಚ ಸುತ್ತಿರುವ ಪ್ರಪಂಚ ಯಾವುದು, ಏನು, ಪರಮಾತ್ಮ ಅಂದ್ರೇನು, ನಾನು ಅಂದ್ರೇನು ಅನ್ನುವಂಥ ಜ್ಞಾನವನ್ನು ಮಾಡಿಕೊಡೋರು ಯಾರು ಅಂತ ಕೇಳಿದ್ರೆ ಸದ್ಗುರುನಾಥ. ನಾವು ಹೋಗಿ ಸುಮ್ಮನೆ ಹೋಗಿ ಕುಂತು ನಮ್ಗೆ ಹೇಳ್ಪ ನಮ್ಮ ಬ್ರಹ್ಮಜ್ಞಾನ ಹೇಳ್ತಾರೇನು? ಹೇಳಂಗಿಲ್ಲ. ಯಾರು ಕೇಳಿದಾಗಲೇ ಹೇಳಬಾರ್ದು ಬ್ರಹ್ಮವಿದ್ಯೆ ಅಂತ ತಿಳ್ಕೊಂಡು ಹೇಳ್ತಾರ. ಕೇಳಿದ ಕೂಡಲೇ ಯಾರು ನಿಮ್ಗೆ ಆತ್ಮಜ್ಞಾನ ಮಾಡಿ ಕೊಡಂಗಿಲ್ಲ. ಒಂದ್ಸರಿ ಜಗದ್ಗುರು ಸಿದ್ಧಾರೂಢರು ಇರುವಂತ ಸಂದರ್ಭದಲ್ಲಿ ಒಬ್ಬ ಅಗದಿ ಅರ್ಜೆಂಟಾಗಿ ನನಗೆ ಆತ್ಮಜ್ಞಾನ ಮಾಡಿಕೊಡ್ರಿ ಅಂದಂತ ಸಿದ್ಧಾರೂಢ ಕಡೆ ಬಂದ. ಸಿದ್ಧಾರೂಢ ಕಡೆ ಬಂದ ನನಗೆ ಲಘು ಹೇಳ್ರಿ, ನನಗೆ ಲಘು ಹೇಳ್ರಿ ಅಂತಿದ್ದಂತ. ಸಿದ್ಧಾರೂಢರು ಅಂದ್ರಂತ, ನನಗೇನಿದು ಅರ್ಜೆಂಟ್ ಹೇಳಕ್ ಬರುದಿಲ್ಲ, ಇಲ್ಲಿ ಗಣೇಶ್ ಪೇಟೆ ಒಳಗ ಜಡಿ ಸಿದ್ಧರಂತದಾರ, ಜಡಿ ಸಿದ್ಧಾರೂಢರ ಕಡೆ ಹೋಗಪ್ಪ ನೀನ ಅಂದ್ರಂತ. ಮತ್ತ ಅಲ್ಲಿ ಹೋದಂತ. ಅರ್ಜೆಂಟ್ ನನಗೆ ಆತ್ಮಜ್ಞಾನ ಮಾಡಿಕೊಡ್ರಿ, ಬ್ರಹ್ಮಜ್ಞಾನ ಮಾಡ್ಕೊ ಹೇಳ್ಕೊಡ್ರಿ ಅಂದಂತ. ಹೋಗಿ ಹೇಳಿದ್ಕೊಳ್ಳಿ, ಜಡ್ಯಪ್ಪ ಅಂದ್ರೆ ಹೆಂಗ, ಅವನ ಹೆಸರೇ ಜಡ್ಯಪ್ಪ ಅಂದ್ರೆ ಏನು, ಜಡದ ಹೇಳವ ಅಂತವ. ಹೋದಾನಂತಂದ್ ಬಾರಪ್ಪ ಇಲ್ಲಿ ಅಂದ್ರಂತ ಅವ್ರು. ಜಡ್ಯಪ್ಪ ಹೋಗಿ ಏನು ಸೇವಾ ಇಲ್ಲ, ಮತ್ತೊಂದು ಸೇವಾ ಕರಿತ ಮೇವಾ ಮಿಲ್ತಾಯ ಅಂತ ಹೇಳ್ತಾರ. ಸೇವಾನ ಇಲ್ಲಿ ಒಂದ ಏಕದಮ್ ಬ್ರಹ್ಮಜ್ಞಾನ ಹೇಳಂತ ಅಂದ್ ಕೂಲಿ ಕರೆದ್ರ ಮುತ್ಕೋತು ಕಪಾಳಿ ಗೆಡ್ಡಿ ಸರದ್ ಕೊಟ್ರಂತವ್ರು. ಜಡ್ಯಪ್ಪ ಸರದ್ ಕೊಟ್ಬಿಟ್ರಂತ. ಕೊಟ್ಟು ಕೂಡ್ಲಿ ಅಂದ್ರ ಕಪಾಳಕ್ಕೆ ಕೊಟ್ಟು ಕೂಡ್ಲಿ ಏನಾಕತ್ರಿ, ಕನ್ನಾ ನೀರು ಬಂದು ಅಂತ. ಆಮೇಲೆ ಕನ್ನಾ ನೀರು ಬಂದು ಬಾಸ್ರು ಮುಡಿದ್ವು ಅಂತ ಗಲ್ಲದ ಮೇಲೆ ಕಪಾಳಿಗೆ. ಅಂದ್ ಕೂಡ್ಲಿ ಅಂದ್ರೆ ಏನ್ರಿಪ್ಪ ನೀವು, ನಾನ್ ನಿಮಗ ನಾದ ಬಿಂದು ಕಲೆ ಅಂದ್ರೆ ಏನ್ ಹೇಳ್ರಿ, ಅದನ್ನ ಬ್ರಹ್ಮಜ್ಞಾನ ಅಂತಂದ್ರೇನು, ನಮ್ಗೆ ಇದನ್ನ ಸ್ವಲ್ಪ ಹೇಳ್ಕೊಡ್ರ ಅಂತಂದಿವಿ. ಸಿದ್ಧಾರೂಢರ ಕಡೆ ಹೋಗಿದ್ವಿ, ಸಿದ್ಧಾರೂಢ ನಿಮ್ ಕಡೆ ಕಳಿಸಿದಾರು. ಮತ್ ನೀವೇನ್ರಿಪ್ಪ ನಾದ ಬಿಂದು ಕಳೆ ಅಂತಂದ್ರೆ ಏನ್ ಹೇಳ್ರಿ ಅಂತ ನಾವ್ ಅಂತಂದಿವು. ಅಂದ್ಕೊಳ್ಳಿ ಅಂದ್ರೆ ನೀವು ಬಡ್ದು ಬಿಟ್ರಿಲ್ಲ. ಹೌದಪ್ಪ ಅಂದ್ರಂತವ್ರು. ಈಗೇನ್ ನಾ ಬಡ್ದಿನಲ್ಲ, ಬಡಿಯುವ ಸಪ್ರ ಆತಲ್ಲ ಅದ ನಾದ. ಏನಿಲ್ಲಿ ಮುಡಿಯತಿಲ್ಲ ಅದ ಕಳೆ. ಬಿಂದು ಕನ್ನಡ ನೀರು ಬಂದುವಲ್ಲ ಅವನಿಗೆ ಬಡದ್ ಕೂಡ್ಲೆ ಅದ್ ಬಿಂದು, ಅವ್ ನಡಿ ಮಣಿಗೆ ಅಂದ್ರಂತವ್ರು. ಇಂಥ ಅವರು ಅಂದ್ರೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಆಗಬೇಕಾದ್ರ ಸುಮ್ಮನೆ ಆಗಂಗಿಲ್ಲ ಏನ್ರಿ. ಗುರುವಿನ ಒಲವಿಲ್ಲದವನು ಏನು ಓದಿಕೊಳ್ಳಲು ದೊರಕೊಳ್ಳಲದು ಸೌಮ್ಯ ಜ್ಞಾನ. ಗುರುವಿನ ಒಲಮೆ ಅಂತಂದ್ರೆ
ಗುರುವಿನ ಕರುಣೆ ಇಲ್ಲಲಾರದನೆ ನಾವ್ ಏನ್ ಬೇಕಾದನ್ನ ಪಠನ ಮಾಡ್ತೀವಿ, ಏನ್ ಬೇಕಾದನ್ನ ಓದ್ತೀವಿ ಅಂದ್ರೂ ಕೂಡ ಅದು ದೊರಕೊಳ್ಳೋದು ಸೌಮ್ಯ ಜ್ಞಾನ. ಜ್ಞಾನ ಆಗಂಗಿಲ್ಲ ಅಂತ ಹೇಳ್ತಾರ ಅವ್ರು. ಯಾಕ ಬ್ರಹ್ಮಜ್ಞಾನ ಆಗೋದು ಬಹಳ ಕಷ್ಟ ಅದ ಇದು. ಮತ್ತ ಅದನ್ನ ಬ್ರಹ್ಮಜ್ಞಾನ ಕೇಳಿದ್ರು ಸಹಿತ ನಮ್ಗೆ ನಿಲ್ಲುದು ಬಹಳ ಕಷ್ಟ ಅದ. ಅದಕ್ಕಾಗಿ ಅವ್ರು ಏನ್ ಹೇಳ್ತಾರ, ಅಂತಃಕರಣ ಶುದ್ಧಿ ಬೇಕು. ಯಾಕ ಯಾವಾಗ ಅಂತಃಕರಣ ಹೆಂಗ್ ಶುದ್ಧಿ ಅಂತ ಕೇಳಿದ್ರ, ಶುದ್ಧವಾಗಿರ್ತಕ್ಕಂಥ ಅಂತಃಕರಣದಲ್ಲಿ ಮಾತ್ರ ಬ್ರಹ್ಮಜ್ಞಾನ ಆಗ್ತದ. ಮಲಿನವಾಗಿರ್ತಕ್ಕಂಥ ಅಂತಃಕರಣದಲ್ಲಿ ಎಂದೂ ಬ್ರಹ್ಮಜ್ಞಾನ ಆಗಂಗಿಲ್ಲ ಅಂತ. ಅದಕ್ಕ ಉದಾಹರಣೆ ಹೇಳ್ತಾರ ಅವ್ರು. ಹೆಂಗ ಒಂದು ಹುಲಿ ಹಾಲು ಹಿಡಿಬೇಕಾದ್ರ ಬಂಗಾರದ ಪಾತ್ರೆ ತಗೊಂಡು ಹೋದ್ರ ಮಾತ್ರ ಹುಲಿ ಹಾಲು ಅದರ ನಿಂದಿರ್ತಾವಂತ. ಇಲ್ಲದೇ ಇದ್ರೆ ಏನಕತಿ, ಯಾವ ಬೇಕಾದ ಇನ್ನು ಉಳ್ಕಿದ ಇತರೆ ಪಾತ್ರೆಗಳು ತಗೊಂಡ್ ಹೋದ್ರ ಹುಲಿ ಹಾಲನ್ನ ತಗೊಂಡ್ ಬಿಟ್ಟಿವ ಅಂದ್ರ ಅದು ತೂತು ಬಿದ್ದು ಹೊಡೆದ್ ಹೋಗ್ಬಿಡ್ತೈತಂತ, ಸೋರ್ ಹೋಗ್ಬಿಡ್ತಾವಂತವ್. ಬಂಗಾರದ ಪಾತ್ರೆ ಇದ್ರೆ ಮಾತ್ರ ಹುಲಿ ಹಾಲು ನಿಂದಿರ್ತಾವಂತ. ಹಾಗೆ ನಮ್ಮ ಅಂತಃಕರಣ ಬಂಗಾರದ ಪಾತ್ರೆ ಪ್ರಾಯ ಅಂದ್ರೆ ಬಂಗಾರದ ಸದೃಶವಾಗಿರ್ತಕ್ಕ ಅಂತಃಕರಣ ಅದ್ ಹೆಂಗಿರ್ಬೇಕು ಅಂದ್ರೆ ಸ್ವಚ್ಛ ಇರ್ಬೇಕು ಅಂತ. ಸ್ವಚ್ಛವಾಗಿರ್ತಕ್ಕಂಥ ಅಂತಃಕರಣದೊಳಗ ನಮಗ ಬ್ರಹ್ಮಜ್ಞಾನ ಅಂತಕ್ಕಂಥ ಸದ್ಗುರುನಾಥ ಹೇಳಿಕೊಡ್ತಕ್ಕಂಥ ಜ್ಞಾನವೆಲ್ಲ ಅದೇನಾಗ್ತದೆ, ನಿಂದಿರ್ತೈತಿ ಅಂತದ್ರಾಗ. ಹಂಗ ನಿಂದಿರ್ಬೇಕಾದ್ರೆ ನಮ್ಮ ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಲ್ಲ. ಎಷ್ಟೋ ಜನ್ಮ ಹುಟ್ಕೋತ ಸಾಕೋತ ಬಂದ ನಾವು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯ ಸಂಸಾರೆ ಕಲು ದುಸ್ತಾರೆ ಕೃಪಯಾ ಪಾರೆ ಪಾಯ ಮುರಾರೆ ಭಜೆ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ ಅಂದ್ರೆ ಶಂಕರಾಚಾರ್ಯರು. ಅಂದ್ರೆ ಪುನಃ ಪುನಃ ಹುಟ್ಟುದು, ಪುನಃ ಪುನಃ ಸಾಯುದು, ಪುನಃ ಪುನಃ ಹುಟ್ಟುದು. ಸತ್ಯ ಯಾಕಪ್ಪ ಅಂದ್ರೆ ಹುಟ್ಟಾಕ, ಹುಟ್ಟಿದ ಯಾಕಪ್ಪ ಅಂದ್ರೆ ಸಾಯಕ, ಇದನ್ನ ಮಾಡ್ಕೋತ ಬಂದೇವ್ ನಾವು. ಯಾವಾಗಿಂದ ಈ ಭೂಮಿ ಯಾವ ಹುಟ್ಟಿತಿಲ್ಲ ಆಗಿಂದ ಈ ಕೆಲಸ ಮಾಡಾಕತ್ತಿ. ಅದಕ್ಕ ಹೇಳ್ಕೊಂಬಂದ್ರ ಅವರು, ಧರೆನೆಲ್ಲವ ಸನ್ನಿಸಿ ಧೂಳಿ ಮಾಡಲ ಪರಮಾಣು ಅನಿತೆನಿತು ಜೀವರ ಬಸಿರಳು ಬಂದು ಮರಳಿ ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಹೇಳ್ಕೊಂಬರ್ತಾರ ಅವ್ರು. ಅಂದ್ರೆ ಈ ಭೂಮಿಯ ಕುಟ್ಟಿ ಪುಡಿ ಮಾಡಿ ಹಾರಿಸಿದ್ರ ಎಷ್ಟು ಕಣಗಳಾಗ್ತಾವ ಅಷ್ಟು ಹುಟ್ಟು ಬಂದೇವಂತ. ಧರೆನೆಲ್ಲವ ಸನ್ನಿಸಿ ಧೂಳಿ ಮಾಡಲ ಪರಮಾಣು ಎನಿತೆನಿತು ಅಂತ. ಅಂದ್ರೆ ಪರಮಾಣುಗಳು ಅಂತಂದ್ರೆ ಏನು, ಬೆಳಕಿಂಡ್ಯಾಗ ಧೂಳು ಕಣ ಕಾಣ್ತಿರ್ತಾವಲ್ಲ ಅಂತ ಕಣ ನೋಡ್ರಿ. ಈ ಭೂಮಿ ಎಲ್ಲಾ ಕುಟ್ಟಿ ಪುಡಿ ಮಾಡಿ ಹಾರಿಸಿರಿ ಎಷ್ಟ್ ಕಣಗಳಾಗ್ಬೋದು. ಬಾಳ ಅದ್ರಪ್ಪ ಕಣ, ಎನಸಕ ಬೇಡ. ಎನಿಸಿಗೋ ಲೆಕ್ಕ ಮಾಡ್ರಿ, ನಾ ಬರುವ ತಗೊಂಬರ್ಲಿ ಲೆಕ್ಕ ಆಗಂಗಿಲ್ಲ ಅಂತ ಸುದ್ದಿ. ಲೆಕ್ಕ ಮಾಡಕ್ ಆಗಂಗಿಲ್ಲ. ಒಂದ್ ಹಿಡಿ ತಗೊಂಡ್ ಮಣ್ ತಗೊಂಡ ಜಜ್ಜಿ ಕುಟ್ಟಿ ಪುಡಿ ಮಾಡಿ ಹೋಗ್ರಿ ಎಷ್ಟ್ ಧೂಳಿ ಕಣ ಹಾಕಾವ್ ಲೆಕ್ಕ ಇಲ್ದಂಗ. ಅಂತದ್ರಲ್ಲಿ ಭೂಮಿನ ಕುಟ್ಟಿ ಪುಡಿ ಮಾಡಿ ಎಷ್ಟಾಗ್ಬೋದು, ಲೆಕ್ಕಕ್ಕೆ ಮೀರಿದ್ದು. ಅದಕ್ಕೆ ಅಷ್ಟು ಸಲ ಹುಟ್ಟಿವಂತಾರ. ಮತ್ತ ಅಷ್ಟ್ ಸಲ ಹುಟ್ಟಿರು ಕೂಡ ನಮಗ್ ಇನ್ನಾದ್ರೂ ಭವಕ್ಕೆ ಹೇಸಬಾರ್ದ ಮಹಾತ್ಮರ. ಅದಕ್ಕ ಅಂದ್ರ ಈ ಭವಕ್ಕೆ ಹುಟ್ಟಾಕ ಸಹಾಯಕ ನೀನ್ ಇನ್ನೂ ತನಕ ಬ್ಯಾಸರ ಇಲ್ಲಪ್ಪ ನಿನಗ ಬ್ಯಾಸರ ಇಲ್ಲಪ್ಪ ನಿನಗ ಅಂತಾರ ಅವ್ರು. ಹುಟ್ಟಾಕ ಸಹಾಯಕ ಬ್ಯಾಸರ ಇಲ್ಲ ನಿನಗ, ಇನ್ನಾದ್ರೂ ಹೇಸಬಾರ ಹುಟ್ಟ ಸ್ವಲ್ಪ ಬ್ಯಾಸರ ಪಡಿದಕ್ ಅಂತಾರ ಅವ್ರು. ಅದಕ್ಕಾಗಿ ನಾ ಹುಟ್ಟಲು ಹೊಂದಲು ಬೇಸತ್ತಂಗೆ ಅಂತ ತಿಳ್ಕೊಂಡು ಹೇಳ್ತಾರ. ಅದಕ್ಕಾಗಿ ಹುಟ್ಟಾಕ ಸಾಯಕ ಬೇಸತ್ತನ್ಗೆ ಅಂದ್ರೆ ಬ್ಯಾಡಪಾಯನ ಸಾಕಿನ ಜನ್ಮ ಅನ್ತಕ್ಕಂತ ಗುರುವಿನ ಕಡೆ ಹೋಗ್ತಾನಂತ ನೋಡ್ರಿ. ಅವ್ ಹೋಗಿ ಏನ್ ಮಾಡ್ತಾನ್ರಿ, ಗುರುವಿನ ಕಡೆ ಹೋಗಿ ನನ್ಗೆ ಜ್ಞಾನ ಹೇಳ್ಕೊಳ್ ಅನ್ನಂಗಿಲ್ಲ. ಏನ್ ಮಾಡಿದ್ರು ಹೋಗಿ ಅಲ್ಲಿ ಸೀದಾ ಸೇವಾನ ಮಾಡ್ಕೊತ್ಕೊಂಡ್ರೋದು. ಅವ್ ಸೇವಾ ಮಾಡಿದಂತಂದ್ರ ಆ ಬ್ರಹ್ಮ ಜ್ಞಾನ ತಂತಾನೇ ಆಕತಿ. ಯಾಕ ಗುರುವಿನ ಅಂತಃಕರಣ ಮುಖ್ಯಬೇಕು. ಅದಕ್ಕ ಚನ್ನಬಸವನವರು ಒಂದು ವಚನದಲ್ಲಿ ಹೇಳ್ಕೊಂಬಂದ್ರು. ಏನು ಅಂತ ಕೇಳಿದ್ರೆ, ಗುರು ಕರುಣಿಸಿಟ್ಟು ಬಿಟ್ಟಿತ್ತು ಮಾಯೆ, ಗುರು ಕರುಣಿಸಿ ಬಿಟ್ಟಿತ್ತು ಮರವೇ, ಗುರು ಕರುಣಿಸಿ ಬಿಟ್ಟಿತ್ತು ದುಷ್ಕರ್ಮ, ಗುರು ಕರುಣಿಸಿ ಬಿಟ್ಟಿತ್ತು ಎನ್ನ ಬಹುಪಾಶ ಕೂಲ ಚೆನ್ನ ಸಂಗಮ ದೇವ. ಇದೊಂದು ವಚನ ಚನ್ನಬಸವಣ್ಣರ ವಚನದಲ್ಲಿ ಹೇಳ್ತಾರ. ಗುರು ಕರುಣಿಸಿ ಬಿಟ್ಟಿತ್ತು ಮಾಯೆ. ಮಾಯೆ ಅಂದ್ರೆ ಅಜ್ಞಾನ. ಗುರುವಿನ ಕರುಣೆ ಆತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೋಗ್ತೈತಂತ್ರಿ. ಯಾಕ ಅಜ್ಞಾನ ಅಂತಕ್ಕಂಥದನ್ನು ನಮಗ ಆದಿಯಿಂದ ಬಂದದ್ದೇನೆ. ಇದು ನಮ್ಮನ್ನು ಸ್ವಲ್ಪ ತಿಳಿಗೊಡ್ದಂಗ ಮಾಡಿದ್ದೇನೆ ಅಜ್ಞಾನ. ನೀ ಯಾರು ಅಂತ ಕೇಳಿ ನಾವ್ ಹೇಳ್ತೇವೆ, ಜೀವ ಬಾ ಹಿಡ್ಕೊಂಡು ನಾ ಮಲ್ಲಪ್ಪ ಕಲ್ಲಪ್ಪ ಅಂತ ಹೇಳ್ಕೊಂತ ಹೋಗ್ತೇವಿ. ಆದ್ರೆ ನಾವು ಅದೇನು ಅದು ಆ ಹೆಸರ ಹುಟ್ಟಕ್ಕಿಂತ ಮೊದಲೇ ಇರಾಕಿಲ್ಲ. ಹುಟ್ಟಿದ ಮೇಲೆ 13 ದಿವಸಕ್ಕೆ ಇರ್ತಾರ ನೋಡ್ರಿ ಅದನ್ನ ಹೆಸರು. ಆ ಹೆಸರು ಕರೆ ಏನ್ ನಮ್ಮದು ಹೆಸರು ಕರೆ ಅಲ್ಲ, ಅದು ಕರೆ ವ್ಯವಹಾರ ಪೂರ್ತಿಗೆ ಇಟ್ಟಿರ್ತಕ್ಕಂಥ ಹೆಸರು ಅದು. ಆ ಹೆಸರಿನ ಮ್ಯಾಗ ಅಭಿಮಾನ ಪಡ್ಕೊ ಕೂತ್ ಬಿಟ್ಟಿದೆ ನಾವು. ಕಲ್ಲಪ್ಪ ನಾವು ಕಲ್ಯ ಆದ್ರೆ ಕಲ್ಲ ತಗೋತಾನವ. ಎಷ್ಟ್ ಹೆಸರಿನ ಮ್ಯಾಗ ಅಭಿಮಾನ, ಈ ದೇಹದ ಮ್ಯಾಗ ಅಭಿಮಾನ. ಏನಪ್ಪಾ ನೀನ್ ಹೇಳಿದನಲ್ಲಿ ನಿಮ್ಗ ಏನಪ್ಪಾ ಏನ್ ಆಣಿ ಹಂಗದಿ ಅನ್ಬೇಕು. ಅವ್ ಖುಷಿ ಆಕೈತಿ, ಆಗಂಗಿಲ್ಲ, ಖುಷಿ ಅನ್ಸಂಗಿಲ್ಲ. ಖುಷಿ ಆಗ್ತೈತಿ, ಏನ್ ಕ್ವಾಣಿ ಹಂಗದಿ ಅಂತ ಸಿಟ್ಟು ಬರ್ತೈತಿ.
ಯಾಕೆ ಪ್ರಾಣಿ ಚಲೋ ಹೊಲಸ್ ಏನ್ ಹುಲಿಗತಿ ಅವನು ಹುಲಿಗತಿ ಅನ್ಬೇಕು, ಖುಷಿ ಆಕೈತಿ ಅವ್ನು. ಏನ್ ಮಂಗ್ಯನ ಗತಿ ಅಂದ್ರೆ ಸಿಟ್ಟು ಬರ್ತೈತಿ. ಯಾಕಂದ್ರ ದೇಹಕ್ಕೆ ಸಹಿತ ನಾವ್ ಏನ್ ಮಾಡ್ಬೇಕು, ಒಳ್ಳೆ ಪ್ರಾಣಿಗೆ ಹೋಲಿಸ್ಬೇಕು ಏನ್ರಿ, ಈ ರೀತಿ ಅವ್ರ ಮನಸ್ಸಿನಾಗ ಇರ್ತದ ಅಂದಾಗ ಈ ದೇಹದ ಮ್ಯಾಗ ಅಭಿಮಾನ ಪಡ್ಕೋತೇವಿ. ಇದು ಒಂದು ಅಜ್ಞಾನ ಅಂತದ. ದೇಹ ನಂದು, ಈ ದೇಹಕ್ಕೆ ಸಂಬಂಧಪಟ್ಟವ್ರು ನಂದು, ಈ ದೇಹ ಎಲ್ಲ ಹೆಸರು ನಂದು, ಜಾತಿ ನಂದು, ಎಲ್ಲಾನು ಇಟ್ಕೊಂಡ್ ಕೂತೇವಲ್ಲ, ಇದೇ ಅಜ್ಞಾನ. ಈ ಅಜ್ಞಾನವನ್ನು ಗುರು ಕರುಣೆ ಯಾಕಂದ್ರೆ ಬಿಡಿಸ್ತಾನ ನೋಡ್ರಿ ಗುರುನಾಥ, ಸದ್ಗುರುನಾಥ ಇವನ್ನೆಲ್ಲವನ್ನು ಬಿಡಿಸ್ತಾನ. ಮಾಯಾ, ಈ ಅಜ್ಞಾನ ಇರ್ತಕ್ಕಂಥ ಹೆಂಗದ ಅಂತ ಕೇಳಿದ್ರ, ಇದೆಲ್ಲ ನಮ್ ಗ್ರಂಥಿ, ಹೃದಯ ಗ್ರಂಥಿ ಅಂತಾರೆ ಇದಕ್ಕೆ. ಎಲ್ಲ ಅಹಂಕಾರ ಮಮಕಾರ ಇಟ್ಕೊಂಡು ಕುಂತ್ಬಿಟ್ಟೈತಲ್ಲ, ಜನ್ಮಕ್ಕೆ ಮರಣಕ್ಕೆ ಕಾರಣ ಆಗೈತಲ್ಲ ಅಜ್ಞಾನನೇ. ಈ ಅಜ್ಞಾನವನ್ನ ಸದ್ಗುರುನಾಥ ನನ್ನ ಉಪಾಯದಿಂದ ಏನ್ ಮಾಡ, ಕರುಣೆ, ಸದ್ಗುರುನಾಥ ಕರುಣಾವಂತ ಬಹಳ. ಕರುಣ ರಸದ ಕೋಡಿ ಒರಿವ ಕಟಾಕ್ಷದ ಪರತತ್ವ ಅರುಪು ಆಲಾಪದ ಅಂತ ತಿಳ್ಕೊಂಡು ಹೇಳ್ಕೊಂಬಂದ. ಅಂದ್ರೆ ಕರುಣ ರಸದ ಅಂತ ಒಂದು ಶಿಷ್ಯರಿಗೆ, ಸತ್ಶಿಷ್ಯರಿಗೆ, ಸದ್ಭಕ್ತರಿಗೆ ಸದ್ಗುರುನಾಥ ಹೆಂಗ್ ಮಾಡ್ತಾನಂತ ಕೇಳಿದ್ರೆ ಕರುಣೆ ಧಾರೆ ಇರ್ತಾನ. ಅಂದಾಗ ಅವನಲ್ಲಿ ಇರ್ತಕ್ಕಂಥ ಅಜ್ಞಾನ ಹೋಗ್ತದ. ಅಜ್ಞಾನ ಅಂತಕ್ಕಂಥದ್ದು ಬಹಳ ದಿವಸದಿಂದ ಅನಾದಿ ಕಾಲದಿಂದ ಇರ್ತಕ್ಕಂಥ ಜ್ಞಾನವನ್ನ ಒಂದು ಕ್ಷಣದಾಗ ಹೋಗ್ಲಿರಿಸ್ತಾನ. ಅದ್ ಹೆಂಗ್ರಿ ಅಂತ ಕೇಳಿದ್ರು, ಒಬ್ಬವ ಏನ್ ಮಾಡತ್ತಿದ್ದ ಶಿಷ್ಯ, ಒಂದು ಗುಹೆ ಇತ್ತು. ಆ ಗುಹೆ ಒಳಗೆ ಏನ್ ಮಾಡಿದ್ರಿ, ಒಂದ್ ಸಲಿಕಿ ಒಂದ್ ಬುಟ್ಟಿ ತಗೊಂಡ ಆ ಕತ್ಲ ತುಂಬಿ ಹೊರಗೆ ಚೆಲ್ಲತ್ತಿದ್ದ. ಬರ್ತೈತೆ ನಂಗ ಚೆಲ್ಲಾಕ್ ಬರ್ತೈತೆ? ಬರಂಗಿಲ್ಲ. ಅವ್ ಮಾಡಾಕತ್ತಿದ್ದ. ಒಬ್ರು ಮಾತ್ರ ಹಂಗ ದಾಟಿ ಹೊಂಟಿದ್ರು. ಹೋಗುವಾಗ ಏನ್ ಮಾಡಾಕತ್ತ, ಬುಟ್ಟಿರ ಖಾಲಿನ ಐತಿ, ಹೋಗೋದೈತಿ ತಂಚು ಗುದ್ದ ದಬ್ಬ ಹಾಕೋದು, ಮತ್ ತಗೊಂಡು ಮತ್ ದಬ್ಬ ಹಾಕೋತಿ ಮಾಡಾಕತ್ತಿದ್ದ. ಅವ ಅಂದ್ಕೊಳ್ಳಿ ಏನ್ ಮಾಡಾಕತ್ತಿ ಕೆಲಸ ಅಂತ ಕೇಳಿದ್ರು ಗುರುಗಳು. ಏನ್ರಿ ಬಾಳ ದಿವಸದಿಂದ ಕತ್ಲೈತಿ ಗುಹೆದೊಳಗ. ಆ ಗುಹೆ ಎಂದ ನಿರ್ಮಾಣ ಆಗೈತಿ ಅವನ ಅಂದಿಂದನ ಕತ್ಲೈತಿ ಅವ್ರಾಗ. ಆ ಕತ್ಲ ತಗೊಂಡ್ ಹೊರಗೆ ಹಾಕಾತೇನ್ರಿ ಅಂದವ. ಎಂತ ಹುಚ್ಚದೀವ ನೀನ, ಅಲ್ಲಿ ಕತ್ಲ ಅಂದ್ರೆ ಹೊರಗೆ ಹಾಕಕ್ ಬರ್ತೈತೆ? ಬುಟ್ಟ್ಯಾಗ ಬರ್ತೈತಿ? ಅದು ಬರಂಗಿಲ್ಲ. ಮಹಾತ್ಮರು ಬಂದ್ರು. ಅಲ್ಲಿ ಏನ್ ಮಾಡ್ರಿ ಬಂದವ್ರ ಅವರು, ಒಂದ್ ಕ್ಯಾಂಡಲ್ ಇತ್ತು, ಕ್ಯಾಂಡಲ್ಕ ಕಡ್ಡಿ ಪಟ್ನ ಇತ್ತು, ಹಚ್ಚಿರ್ ಬೆಳಕ ಹಾಕಿರ್, ಬೆಳಕ ಹಚ್ಚಿಕೂಲಿ ದೀಪ ಹತ್ತಿಲ್ಲ. ಅದಲ್ಲಿ ದೀಪ ಹತ್ತಿಕೂಲಿ ಎಲ್ಲಿ ಕತ್ಲ ಎಲ್ಲಿ ಹೋಯ್ತು? ಬೆಳಕಿನ ಸ್ವರೂಪ ಆತಲ್ಲಿ, ಕತ್ಲು ಓಡಿ ಹೋಗ್ಬಿಡ್ತದ. ಇಲ್ಲ ಕತ್ಲೇ ಇಲ್ಲ, ಅಲ್ಲಿ ಬೆಳಕಾತ. ಇಷ್ಟ ನೋಡಿ ಕೆಲಸ, ಇಷ್ಟೇ ಕೆಲಸ ಇದು. ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ಒಂದು ಕ್ಷಣದಾಗ ಹೆಂಗ ಅಲ್ಲಿ ಬೆಳಕು ಮಾಡಿದ್ರಲ್ಲ, ಹಾಗೆ ಅನಾದಿ ಕಾಲದಿಂದಲೂ ಇದ್ದಂತ ಕತ್ಲೆಯನ್ನ ಒಂದು ಕ್ಷಣದಲ್ಲಿ ಒಂದು ಕ್ಯಾಂಡಲ್ ಹಚ್ಚಿ, ಒಂದು ದೀಪ ಹಚ್ಚಿ ಹಂಗ ಅದನ್ನ ಹೋಗಲಾಡಿಸಿದ್ರಲ್ಲ, ಕತ್ಲನ್ನ ಬೆಳಕು ಮಾಡಿದ್ರು. ಹಾಗೆ ನಮ್ಮೆಲ್ಲರ ಹೃದಯ ಅಂತಕ್ಕಂಥ ಗುಹೆಯಲ್ಲಿ ಏನ್ ಅಜ್ಞಾನ ಅಂತಕ್ಕಂಥ ಕತ್ಲೈತಿ, ಆ ಅಜ್ಞಾನ ಅಂತಕ್ಕಂಥ ಜೀವನಲ್ಲಿ ಇರ್ತಕ್ಕಂಥ ಅಜ್ಞಾನ ಕತ್ತಲವನ್ನ ಕಳಿತಕ್ಕಂಥವ್ರು ಯಾರು ಅಂತ ಸದ್ಗುರುನಾಥ ಒಂದೇ ಒಂದು ಕ್ಷಣದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ ಅಂತ ಅಂದ ಹಾಗೆ, ಜ್ಞಾನ ನಮ್ಮ ಸ್ವರೂಪ ಜ್ಞಾನ ಆದ ತಕ್ಷಣ ಹೋಗ್ಬಿಡ್ತೈತೆ. ಅದು ನೀ ಜೀವ ಅಲ್ಲ, ನೀ ಪರಮಾತ್ಮ, ಮುಗಿದು ಹೊತ್ತು. ಒಂದು ಕ್ಷಣದಾಗ ನಮಗ್ ಜ್ಞಾನ ಆತಂದ್ರೆ ಅದು ಗಟ್ಟಿ ಆತು ಅಂತಂದ್ರೆ, ಅವ್ರು ಗಟ್ಟಿ ಮಾಡತ್ತಾರ ಅಜ್ಞಾನವನ್ನ ಹೋಗಲಾಡಿಸಿ ನಮಗ್ ಸುಜ್ಞಾನದ ದಾರಿಗೆ ಹೇಳ್ಕೊಂಡ್ಬರ್ತಾರಲ್ಲ, ಆವಾಗ ಒಂದು ಕ್ಷಣ ಮಾತ್ರದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅನಾದಿ ಕಾಲದಿಂದ ಇರ್ತಕ್ಕಂಥ ಅಜ್ಞಾನ ಅಥವಾ ಮಾಯೆ ಹೋಗಿಬಿಡ್ತದೆ ಸದ್ಗುರುನಾಥನ ಕರುಣೆಯಿಂದ. ಆಮೇಲೆ ಗುರು ಕರುಣಿಸಿ ಬಿಟ್ಟಿತ್ತು ಮರವೇ, ಮರುವಾಗಿ ಬಿಟ್ಟತ್ ನಮಗ್. ಏನ್ ಮರುವಾಗ್ಯದ? ನಾವೆಲ್ಲರೂ ನಮ್ ಸ್ವರೂಪ ಜ್ಞಾನ ಮರೆತು ಬಿಟ್ಟೇವಿ. ಸ್ವರೂಪ ಜ್ಞಾನ ಮರೆತು ಹಿಂದೆ ನಾವು ಏನಾಗ ಹುಟ್ಟಿದ್ದೀವಿ, ಮುಂದೆ ಏನೇನಾಗ್ತೀವಿ ಗೊತ್ತಿಲ್ಲ. ಅದನ್ನ ಹಿಂದಿನ ಜನ್ಮದೆಲ್ಲ ಮರ್ತು ಬಿಟ್ಟೇವಿ ನಾವು. ಈ ಜನ್ಮದೊಳಗೆ ಇದನ್ನೂ ಮರ್ತು ಬಿಟ್ಟೇವಿ. ನಾವು ಹೆಂಗ ಬಂದೀವಿ? ನಾವು ಮೊಟ್ಟ ಮೊದಲಿಗೆ ಎಲ್ಲಿಂದ ಬಂದೀವಿ? ನಾನ್ ನಿಮಗೆಲ್ಲರೂ ಕೇಳ್ತೇನೆ, ಎಲ್ಲಿಂದ ಬಂದಿರಿ ನೀವು? ಅದು ಗೊತ್ತಿಲ್ಲೇನ್ರಿ ನಿಮಗ ಅಂದಿರಿ. ಮತ್ತ ಎಲ್ಲಿಂದ ಬಂದಿರಿ? ನಮ್ಮ ಮನೆಗಳಿಂದ ಬಂದಿವ್ರಿ, ನಮ್ಮ ಊರದಿಂದ ಬಂದೀವಿ ಅನ್ಬೋದು ನೀವು. ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಬರ್ಬೇಕಾದ್ರೆ ನಿಮ್ಮ ಮನೆಯಿಂದ ಬಂದ್ರಿ, ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಊರಿಂದ ಬಂದ್ರಿ. ಆಮೇಲೆ ಹಂಗ ಹಿಂದಕ್ಕೆ ಹೋಗ್ರಿ, ನಿಮ್ಮ ಮನೆಗೆ ಬರ್ಬೇಕಾದ್ರೆ ಎಲ್ಲಿಂದ ಬಂದ್ರಿ? ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಿಮ್ಮ ತಾಯಿ ಹೊಟ್ಟಿಂದ ಬಂದ್ರಿ. ತಾಯಿ ಹೊಟ್ಟಿಲೆ ಬರ್ಬೇಕಾದ್ರೆ ಎಲ್ಲಿಂದ ಬಂದ್ರಿ? ತಂದೆ ಹೊಟ್ಟಿಂದ ಬಂದ್ರಿ. ತಂದೆ ಹೊಟ್ಟಿಗೆ ಬರ್ಬೇಕಾದ್ರೆ ಎಲ್ಲಿಂದ ಬಂದ್ರಿ? ಧಾನ್ಯ ಉಂಟಿರ್ಲ, ಅನ್ನ ಆಹಾರದಿಂದ ಬಂತು. ಅನ್ನ ಆಹಾರ ಎಲ್ಲಿಂದ ಬಂತು? ಮೇಘರಾಜನಿಂದ ಬಂತು. ಮಳೆಯಿಂದ ಬಂತಲ್ಲ, ಮಳೆ ಎಲ್ಲಿಂದ ಬಂತ್ರಿ? ಮೇಘದಿಂದ ಬಂತು. ಮೇಘಮಂಡಲದಿಂದ ಬಂತು. ಮೇಘಮಂಡಲ ಎಲ್ಲಿಂದ ಬಂತ್ರಿ? ಅದನ್ನ ಯಾರು ರೆಡಿ ಮಾಡಿದ್ರು?
ಪರಮಾತ್ಮ ಬ್ರಹ್ಮನಿಂದ ಬ್ರಹ್ಮನಿಂದ ಬಂದೀವಿ ನಾವು ಈಗೆಲ್ಲರೂ. ಬ್ರಹ್ಮನಿಂದ ನಾವು ಬಂದೀವಿ. ಅದನ್ನ ಮರ್ತ್ ಏನ್ ಮಾಡಾಕತ್ತೀವಿ ಅಂತ ಕೇಳಿದ್ರೆ, ನಾವ್ ಇಲ್ಲೇ ಬಂದೇವಿ, ನಾವ್ ಇಲ್ಲೇ ಕುಂತೀವಿ, ನಮ್ದು ಇಷ್ಟ ಐತಿ, ಇವರೇ ನಮ್ಮ ತಂದೆ ತಾಯಿ, ಇದ ಫಸ್ಟ್ ಜನ್ಮ ಐತಿ ನಮ್ದ ಅಂತ ನಾವು ತಿಳ್ಕೊತೀವಿ. ಎಷ್ಟೋ ಜನ್ಮ 84 ಲಕ್ಷ ಯೋನಿಯೊಳಗೆ ಬಂದೆ ಅಂದ್ರೆ ಅಕ್ಕ ಮಾದೇವಿ ಭಾರದ ಭವಂಗಳನ್ನು ಉಂಡೆ ಹಿಂದಿನ ಏನಾದ್ರೂ ಆಗಲಿ ಮುಂದೆ ನೀ ಕರುಣಿಸ ಅಂತ ಹೇಳಿ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಬೇಡಿಕೊಂಡ್ರು, ಪ್ರಾರ್ಥನೆ ಮಾಡಿದ್ರು ಶರಣರು ಕೂಡ. ಅಂದ್ರೆ 84 ಲಕ್ಷ ಜೀವರಾಶಿಲಿ ಬಂದವ್ರ ನಾವೆಲ್ಲರೂ. ಜಡ್ ಸಲ ಹುಟ್ಟಿದೇನೋ ಲೆಕ್ಕಪತ್ರ ಇಲ್ಲ ಅಂದಾಗ ಭಾರದ ಭವಂಗಳನ್ನು ಉಂಡೆ ಎಲ್ಲ ಎಷ್ಟು ಜನ್ಮದಲ್ಲಿ ಹುಟ್ಟಿತ ಸಾಧ್ಯ, ಎಷ್ಟು ದುಃಖದ ಇದರಲ್ಲಿ. ಬಹುಬಂಧನ ಬಹುಪಾಶ ಬಂದ ಕಾರಣವೇನಯ್ಯ, ಹಿಂದಿನ ಜನ್ಮದಲ್ಲಿ ಲಿಂಗವನ್ನು ಮರಿದನಾಗಿ, ಹಿಂದಿನ ಜನ್ಮದಲ್ಲಿ ಜಂಗಮನ ಜರಿದನಾಗಿ ಹೇಳಿಕೊಂಬರ್ತಾರೆ ಶರಣರು. ಅದಕ್ಕಾಗಿ ಇಂಥವೆಲ್ಲ ಜ್ಞಾನವನ್ನು ಮಾಡಿಕೊಡೋರು ನಮಗೆ ಯಾರು ಅಂತ ಕೇಳಿದ್ರೆ, ಆ ಒಂದು ಸದ್ಗುರುನಾಥ ನಾವು ಮರ್ತು ಬಿಟ್ಟೇವಿ. ಆ ಸದ್ಗುರುನಾಥ ನಾವ್ ಯಾರು ಅಂತ ಕೇಳಿ ಪರಬ್ರಹ್ಮ ಸ್ವರೂಪ ಇದ್ರು ಕೂಡ ನಾವ್ ಹಿಂಗ ವ್ಯವಹಾರ ಮಾಡಕತ್ತಿಲ್ಲ ಜೀವ ಭಾವ ಹಿಡ್ಕೊಂಡ. ಇಂಥ ಒಂದು ನಮ್ಮ ಸ್ವರೂಪವನ್ನ ಮರ್ತು ಕುಂತದನ್ನ ಆ ಕಂಠಭೂಷಣ ನ್ಯಾಯ ಅಂತ ಬರ್ತದ. ಅಂದ್ರ ಆಕಿ ಕಂಠದಲ್ಲೇನೆ ಅದು ಭೂಷಣ ಇರ್ತೈತ್ರ, ನತ್ತಿರ್ತೈತಿ, ಮರ್ತಿರ್ತಾಳ ಆಕಿ. ಅದನ್ನ ಮಹಾತ್ಮರೊಬ್ಬರು ಹಿಡಿದು ತೋರಿಸ್ತಾರ ಅದ ನೋಡು ಏನ್ರಿ, ಅದನ್ನ ತೋರಿಸ್ತಾರ ಒಂದು ಕರಣಿ ಮುಖಾಂತರ ತೋರಿಸ್ದಾಗ ಅಕ್ಕಿದಲ್ಲೇ ಅಕ್ಕಿ ಬಲ್ಲಿಂದ ಇರ್ತೈತಿ. ಅದು ಮಂಗಳಸೂತ್ರ ಇಟ್ಕೊಳ್ತಾಳ, ದಿನ ಮಾಡ್ನ್ಯಾಕ ಇಟ್ಟಿರ್ತಾಳ, ಅದ್ರ ಕೈಯಾಗಿ ಇಲ್ಲಾಗಿರ್ತೈತಿ ಅದು. ಆಮೇಲೆ ಅದ ಚಾಲ ಮಾಡ್ಬಿಡ್ತಾಳ. ಹೋಳಿ ಚಾಲ ಮಾಡಿದ ಕೂಡಲೇ ಮಹಾತ್ಮರ ದಾಟಿ ಹೋಗಿ ಏನಾಯ್ತು ಅಂತ ಕೇಳಿದಾಗ ಆ ನತ್ತ ಕಂಡು ಅವ್ರ ಕರಣಿ ಮುಖಾಂತರ ತೋರಿಸಿದಾಗ ನನ್ನಲ್ಲಿ ನಾ ಹೇಳಿಕೊಂಡು ಹೆಂಗ ಗುರುತು ಮಾಡಿ ಕೊಟ್ರಲ್ಲ, ಆಕಿ ನತ್ತ ಆಕಿ ಅಂತಕಿನೇ ಹೆಂಗ ಗುರುತಿಸ್ಕೊಟ್ರು, ಹಂಗ ಆಕಿ ಸಂತೋಷ ಹೆಂಗತ್ತಲ್ಲ, ಹಂಗ ಇಲ್ಲಿ ಸಹಿತವಾಗಿ ಸದ್ಗುರುನಾಥ ನಮ್ಮ ಸ್ವರೂಪ ನಾವೇ ಇದೀವಿ. ನಾವು ಆತ್ಮ ಸ್ವರೂಪರ ಇದೇವಿ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪರೇ ಇದೇವಿ. ಅದು ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತದಾವ ಎರಡಿದಾವು. ಅದರಲ್ಲಿ ಇದು ಅಪ್ರಾಪ್ತಿ ಅಲ್ಲ, ಪ್ರಾಪ್ತಿ ರೂಪನೇ ಅದ ನಮ್ಮಲ್ಲಿ. ಆ ಪ್ರಾಪ್ತಿ ರೂಪ ಇದ್ದದನ್ನ ನೆನಪಿಸ್ಕೊಡ್ತಾರ ಸದ್ಗುರುನಾಥ. ಅದಕ್ಕಾಗಿ ಆತ್ಮ ಸ್ವರೂಪ ಮರಿವೇಗೈತಲ್ಲ ಗುರುತಿಸ್ಕೊಡ್ತಾರ. ಇದಕ್ಕೇನಂತಾರ, ಗುರು ಕರುಣಿಸಿ ಬಿಟ್ಟಿತ್ತು ಮರವೇ. ಇನ್ನ ಗುರು ಕರುಣಿಸಿ ಬಿಟ್ಟಿತ್ತು ದುಷ್ಕರ್ಮ.